ಆ್ಯಂಡ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ತುಂಬ ಜನ ಒಂದು ಫ್ರಾನ್ಸ್ ಇದು ಫುಲ್ ವಿಡಿಯೋ ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರು. ತುಂಬಾ ಫ್ರಾನ್ಸ್ ಮಾಡಿದ್ದೀವಿ, ಬಟ್ ಪ್ರತಿ ಒಂದು ಕಾರಲ್ಲಿ ಒಂದೊಂದು ಪಾರ್ಟ್ ಮಾಡ್ತಿದ್ರು. ಲೈಕ್ ಹಾಫ್ ಮಾಡಿಫಿಕೇಶನ್, ಇಲ್ಲ ಅಂದರೆ ಲೈಕ್ ಮಿರರ್ ಚೇಂಜ್ ಮಾಡೋದು, ಕೆಲವರು ಆಮ್ರೆಸ್ಟ್ ಚೇಂಜ್ ಮಾಡೋದು. ವೆರಾಸ್ ಇದು ಬಂದ್ಬಿಟ್ಟು ಒಂದು ಕಸ್ಟಮರ್ದು ಕಾರಲ್ಲಿ, ಇದು ನಾವು ಅವ್ರದ್ದು 3ನೇ ಕಾರನ್ನು ಮಾಡ್ತಿರೋದು. ಇದು ಅವ್ರದ್ದು ಸನ್ ಅವ್ರದ್ದು ಫಾದರ್ಗೆ ಗಿಫ್ಟ್ ಮಾಡುವಂಥ ಕಾರ್. ಸೊ ಅದರಲ್ಲಿ ಒಂದು ಕಂಪ್ಲೀಟ್ ಸಿಗ್ಮಾ ವೇರಿಯಂಟ್ ತಗೊಂಡು ಅದನ್ನು ಕಂಪ್ಲೀಟ್ ಟಾಪ್ ಎಂಡ್ ಆಗಿ ಮಾಡ್ತಿದ್ದೇವೆ. ಆ ಟಾಪ್ ಎಂಡಲ್ಲಿನೂ ಆಲ್ಮೋಸ್ಟ್ ಎಲ್ಲನೂ ಯೂಸ್ ಮಾಡಿರೋದು ನೆಕ್ಸದು ಜೆನ್ವಿನ್ ಪ್ರಾಡಕ್ಟ್. ಅದರಲ್ಲಿ ನೀವು ನೋಡ್ತಿರ್ಬೋದು ಕನೆಕ್ಟಿಂಗ್ ಟೇಲ್ ಲ್ಯಾಂಪ್ DRL, ಇದರಲ್ಲಿ DRL ಬಂದಿರಲ್ಲ, ನಿಮಗೆ ಇದರಲ್ಲಿ DRL ಬಂದಿರ್ತದೆ. ಅದ್ರ ಜೊತೆ ಒರಿಜಿನಲ್ ಮಿರರ್ ಫೋಲ್ಡಿಂಗ್, ಅದ್ರ ಜೊತೆ ಒರಿಜಿನಲ್ ನೆಕ್ಸದು ಸ್ಕಫ್ ಪ್ಲೇಟ್, ಅಲಾಂಗ್ ವಿತ್ ದ್ಯಾಟ್ ನಿಮಗೆ DRL, ಅದ ನಂತರ ಒರಿಜಿನಲ್ ಆರ್ಮ್ ರೆಸ್ಟ್, ಅದ ನಂತರ ನಿಮಗೆ ಸ್ಟೇರಿಂಗ್. ಈ ಥರ ತುಂಬಾ ನಿಮಗೆ ಒರಿಜಿನಲ್ ಪಾರ್ಟ್ಸನ್ನು ಯೂಸ್ ಮಾಡಿ ಮಾಡಿಫಿಕೇಷನ್ ಮಾಡ್ತಿದ್ವಿ. ಇದು ಫ್ರಾನ್ಸ್ ಲವರ್ಸಿಗೆ ತುಂಬ ಜನ ಒಂದು ಬ್ಯಾಂಗ್ಳೂರಲ್ಲಿ ಒಂದು ವೇಟ್ ಮಾಡ್ತಿದ್ದಂಥ ವಿಡಿಯೋ ಇವತ್ತು ನಾವು ಮಾಡ್ತಿದ್ದೇವೆ. ಸೊ ಅದ್ರ ಜೊತೆ ಸಿಸ್ಟಮ್ ವಿತ್ 360, ಅದ ನಂತರ ನಿಮಗೆ ಹಾರ್ನ್ ಚೇಂಜ್, ಸ್ಪೀಕರ್ ಚೇಂಜ್, ಈ ಥರ ತುಂಬಾ ಕೆಲಸ ಇದೆ. ಆಲ್ಮೋಸ್ಟ್ 1,55,000 ಇದರಲ್ಲಿ ಕೆಲಸ ಇದೆ. ಸೊ ಅದ್ರ ಜೊತೆ ಈಗ ನೀವು ಗ್ರಿಲ್ ಅಂತ ಬಂದಾಗ ಇಲ್ಲಿ ನೋಡ್ತಿರ್ಬೋದು, ಇದು ನಿಮಗೆ ಮ್ಯಾಟ್ ಫಿನಿಶಿಂಗ್ ಇದೆ ಗ್ರಿಲ್. ಸೊ ಕಸ್ಟಮರ್ದು ರಿಕ್ವೈರ್ಮೆಂಟ್ ಬಂದು ಟಾಪ್ ಎಂಡಲ್ಲಿ ನಿಮಗೆ ಗ್ಲಾಸಿ ಫಿನಿಶ್ ಬರ್ತದೆ. ಸೊ ಅದೇ ರೀತಿ ಈಗ ಗ್ರಿಲ್ಲನ್ನು ಡಿಪ್ಪಿಂಗ್ ಮಾಡಿ ಕಂಪ್ಲೀಟ್ ಗ್ಲಾಸಿ ಫಿನಿಶ್ ಗ್ರಿಲ್ಲನ್ನು ಚೇಂಜ್ ಮಾಡಬೇಕು. ಅಲಾಂಗ್ ವಿತ್ ದ್ಯಾಟ್ ನಿಮಗೆ ಅದ್ರ ಜೊತೆ ಇನ್ನೂ ಲೈಕ್ ಒಳಗಡೆ ಸೈಡ್ ಪ್ಯಾನಲ್ಸ್, ಅದ ನಂತರ ತುಂಬಾ ಪಾರ್ಟ್ಸ್ ವಿಚ್ ಈಸ್ ಮ್ಯಾಟ್ ಫಿನಿಶಿಂಗ್ ಇದೆ, ಅದನ್ನೆಲ್ಲವನ್ನು ಈಗ ಗ್ಲಾಸಿಯಾಗಿ ಮಾಡ್ತೀವಿ. ಅದ ನಂತರ ಮಿರರ್ ಅಂತ ಬಂದಾಗ ನಿಮಗೆ ಬಂದಿರೋದ್ರಲ್ಲಿ ಬ್ಲ್ಯಾಕ್ ಕಲರ್ ಮಿರರ್. ಕಸ್ಟಮರ್ ರಿಕ್ವೈರ್ಮೆಂಟ್ ವಾಸ್ ವೈಟ್ ಕಲರ್, ಅಂದರೆ ಇದು ಪರ್ಲ್ ವೈಟ್ ಥರ ಇದೆ. ಸೊ ಈ ಕಲರ್ ಪೇಂಟಿಂಗ್ ಮಾಡಿ ಒಂದು ಕಂಪ್ಲೀಟ್ ಬೇಸಿಕ್ ಕಾರನ್ನು ಯಾವುದೆಲ್ಲ ಒಂದು ಜೆನ್ವಿನ್ ಪಾರ್ಟ್ಸ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಲ್ಲೆಲ್ಲ ಜೆನ್ವಿನ್ ಪಾರ್ಟ್ಸ್ ಯೂಸ್ ಮಾಡಿ, RSMದು ಪ್ರಾಡಕ್ಟ್ಸ್ ಎಲ್ಲಿ ಯೂಸ್ ಮಾಡಬೇಕು, ಹೆಡ್ಲೈಟಲ್ಲಿ RSMದು ಪ್ರಾಡಕ್ಟ್ಸ್, ಅದ್ರ ಜೊತೆ ನಿಮಗೆ ಸಿಸ್ಟಮ್ RSM, ಬಿಕಾಸ್ ದಿಸ್ ಕಸ್ಟಮರ್ ಇಸ್ ಯೂಸಿಂಗ್ ಅವರ್ ಪ್ರಾಡಕ್ಟ್ ಫ್ರಮ್ ಪಾಸ್ಟ್ 3 years ಆ್ಯಂಡ್ ಹೀ ಈಸ್ ಇನ್ ಜಸ್ಟ್ ಲವ್ ವಿತ್ ದ ಪ್ರಾಡಕ್ಟ್. ಸೊ ಹಾಗಾಗಿ ಇದಕ್ಕೂ ಸಿಸ್ಟಮ್ ಲೈಟ್ ಎಲ್ಲ ಬಂದು ಅದೇ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ. ಸೊ ಇದಾದ ನಂತರ ಇದರಲ್ಲಿ ಇನ್ನೂ ಇರೋದು ಲೈಕ್ ಕೂಲಿಂಗ್ ಪೇಪರ್ ಎಲ್ಲ ಇದೆ. ಸೊ ಈಗೆಲ್ಲ ವರ್ಕ್ ಪ್ರೊಸೀಜರ್ ನೋಡುವ, ಕೆಲಸ ಸ್ಟಾರ್ಟ್ ಮಾಡುವ, ಅದಾದ ನಂತರ ಯಾವ ರೀತಿ ಆಗಿದೆ ಅಂತ ನೋಡ್ಕೊಳ್ಳುವ. ಫೈನಲಿ ಫ್ರಾನ್ಸ್ ಕಾರ್ ರೆಡಿ ಆಗಿದೆ. ಇದರಲ್ಲಿ ಮಾಡಿರುವಂಥ ಕೆಲಸ ಇಲ್ಲೇ ಇದೆ ಲಿಸ್ಟಲ್ಲಿ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ, ಕಸ್ಟಮರ್ದು 3ನೇ ಕಾರ್ ಅಂತ. ಒರಿಜಿನಲ್ ಸ್ಕಫ್ ಪ್ಲೇಟ್ ಆಗಿರ್ಬೋದು, 360 ಡಿಗ್ರಿ ಸಿಸ್ಟಮ್ಸ್ ಆಗಿರ್ಬೋದು, ಫ್ರೇಮ್, ಒರಿಜಿನಲ್ ಸ್ಟೇರಿಂಗ್, ಮಿರರ್ ಫೋಲ್ಡಿಂಗ್ ಆಲ್ರೆಡಿ ನೋಡ್ತಿರ್ಬೋದು. ನಿಮಗಿದು ಪೇಂಟಿಂಗು ನಾವು ಚೇಂಜ್ ಮಾಡಿದ್ದೇವೆ. ಸೊ ಮಿರರ್ ಫೋಲ್ಡಿಂಗ್, 70 ಮ್ಯಾಟ್, ಬೂಟ್ ಲೈಟ್, DRL ಅಂದರೆ ಈ ಪಾರ್ಟ್ ಬಂದಿರ್ತದೆ. ಅದನ್ನ ಅದ್ರ ಜೊತೆ ಕನೆಕ್ಟಿಂಗ್ ಟೇಲ್ ಲ್ಯಾಂಪ್, ಆರ್ಮ್ರೆಸ್ಟ್, JBL ಕಾಂಪೊನೆಂಟ್ ಕೋಎಕ್ಸೆಲ್, ಸ್ಪೇಸರ್, ಫ್ರಂಟ್ USB, ಅಪ್ ಮಾಡ್ಯುಲರ್, ಫ್ಲಿಪ್ ಕೀ, ಹೆಡ್ಲೈಟ್, ರಿಫ್ಲೆಕ್ಟರ್ ಲೈಟ್, ಕೂಲಿಂಗ್ ಪೇಪರ್, ಮಿರರ್ ಪೇಂಟಿಂಗ್, ನೆಕ್ಸಾ ಒರಿಜಿನಲ್ ಸ್ಕಫ್ ಪ್ಲೇಟ್, ರೆಡ್ ಗ್ರಿಲ್ ಹಾರ್ನ್, ಡಿಪ್ಪಿಂಗ್ ಕೆಲಸ, ಈ ರೀತಿ ತುಂಬಾ ಕೆಲಸ ಮಾಡಿದ್ದೇನೆ. ಈಗ ನಾನು ನಿಮಗೆ 1 by 1 ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಫಸ್ಟ್ಲಿ
ಫ್ರಂಟ್ ಪೋರ್ಷನ್ ಅಂತ ಬಂದಾಗ ಇದರಲ್ಲಿ ನಿಮಗೆ ಮ್ಯಾಟ್ ಫಿನಿಶಿಂಗ್ ಗ್ರಿಲ್ ಬಂದಿತ್ತು. ಸೊ ನೀವು ನೋಡಿರ್ತಿದ್ರಿ ಲೈಕ್ ಇಟ್ ವಾಸ್ ಕಂಪ್ಲೀಟ್ಲಿ ಮ್ಯಾಟ್, ಅದನ್ನು ಡಿಪ್ಪಿಂಗ್ ಮಾಡಿ ಗ್ಲಾಸಿ ಫಿನಿಶ್ ಮಾಡಿದ್ದೇವೆ. ಸಿ ದ ನೀಟಿಂಗ್ ಫಿನಿಶಿಂಗ್ ಆ್ಯಂಡ್ ದ ವರ್ಕ್ ಆಫ್ ದ ಕ್ವಾಲಿಟಿ ಆಫ್ ದ ವರ್ಕ್. ಸೊ ಫ್ರಂಟ್ ಒಂದು ವೈಟ್ ಕಲರ್ ಕಾರಿಗೆ ಇಟ್ ಲುಕ್ಸ್ ರಿಯಲಿ ನೈಸ್. ಗ್ಲಾಸಿ ಫಿನಿಶ್ ಗ್ರಿಲ್, ಮ್ಯಾಟಿಂದ ಗ್ಲಾಸಿ ಫಿನಿಶ್ ಡಿಪ್ಪಿಂಗ್ ಮಾಡಿರುವಂಥದ್ದು. ಅದ್ರ ಜೊತೆ ಗ್ರಿಲ್ಲಲ್ಲಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು 360 ಅಂತ ಬಂದಾಗ ಇಲ್ಲಿ ಈ ಪಾರ್ಟಲ್ಲಿ ಹಾಕಿದ್ದೀವಿ. ಅದ್ರ ಜೊತೆ ಹೆಡ್ಲೈಟ್ ಅದನ್ನು ನಿಮಗೆ 2 ಪೀಸ್ ಬಂದಿರ್ತದೆ, ಅದನ್ನು ನಿಮಗೆ ಮ್ಯಾಟ್ ಫಿನಿಶಿಂಗ್ ಇರ್ತದೆ, ಅದನ್ನು ಗ್ಲಾಸಿ ಫಿನಿಶ್ ಆಗಿ ಕನ್ವರ್ಟ್ ಮಾಡಿದ್ದೇವೆ. ಅದರ ನಂತರ ಫ್ರಂಟ್ ಪೋರ್ಷನಲ್ಲಿ ಮಾಡಿರುವಂಥದ್ದು ಒಂದು ರೆಡ್ ಗ್ರಿಲ್ ಹಾರ್ನ್. ಸೊ ನಿಮಗೆ ರೆಡ್ ಗ್ರಿಲ್ ಇಲ್ಲೇ ಕಾಣ್ತಿದೆ. ಸೊ ಒಂದು ರೆಡ್ ಗ್ರಿಲ್ ಹಾರ್ನನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದ್ರ ಜೊತೆ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ಬಂದಾಗ ಹೆಡ್ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಹೆಡ್ಲೈಟ್ ಅಂತ ಬಂದಾಗ RSMದು ಓನ್ ಬ್ರ್ಯಾಂಡ್ ಇದು, 2 years ವ್ಯಾರಂಟಿದು, ಹೈ ಬೀಮ್ ಲೋ ಬೀಮ್ ಒಂದರಲ್ಲೇ ಬರ್ತದೆ ಪ್ರೊಜೆಕ್ಟ್ರಲ್ಲಿ. ಸೊ ಈ ರೀತಿ ಹೆಡ್ಲೈಟ್ ಅನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ದ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಫ್ರಂಟ್ ಪೋರ್ಷನ್ ಈಸ್ DRL. ಸೊ DRL ನೀವು ನೋಡ್ತಿರ್ಬೋದು, ದ ಒರಿಜಿನಲ್ DRL ಫ್ರಾನ್ಸ್ ಇದು ಟಾಪ್ ಎಂಡಲ್ಲಿ ಏನು ಬರ್ತದೆ ಅದರದ್ದು DRL ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸಿ ದ ಬ್ಯೂಟಿ ಆ್ಯಂಡ್ ದ ಫಿನಿಶಿಂಗ್. ಫ್ರಂಟ್ ಪೋರ್ಷನ್ ಅಂತೂ ನೋಡುವಾಗ ನಿಮಗೆ ಇದು ಬೇಸಿಕ್ ಕಾರ್ ಅಂತಲೇ ಗೊತ್ತಾಗಲ್ಲ, ಬಟ್ ಇದು ಕಂಪ್ಲೀಟ್ ಸಿಗ್ಮಾ ವೇರಿಯಂಟ್ ಕಾರನ್ನು ನಾವು ಒಂದು ಫ್ರಂಟ್ ಪೋರ್ಷನಲ್ಲಿ ಈ ರೀತಿ ಮಾಡಿಫಿಕೇಶನ್ ಮಾಡಿದ್ದೇವೆ. ಸೊ ಐ ಹೋಪ್ ದ ಫ್ರಂಟ್ ಪೋರ್ಷನಲ್ಲೇ ನಿಮಗೆ ಗೊತ್ತಾಗಿರ್ಬೋದು ಯಾವ ರೀತಿ ಬ್ಯೂಟಿಫುಲ್ ಆಗಿ ಮಾಡಿಫಿಕೇಶನ್ ಆಗಿದೆ ಅಂತೇಳಿ. ಸೊ ಅದರಲ್ಲಿನೂ ಇದು ಕಂಪ್ಲೀಟ್ ಟಾಪ್ ಎಂಡ್ ಥರನೇ ಆಗಿದೆ. ಇನ್ನು ಸೈಡ್ ಪ್ರೊಫೈಲ್ ಅಂತ ಬಂದಾಗ ನಿಮಗೆ ಇದರಲ್ಲಿ ಮೇಜರ್ ವರ್ಕ್ ಮಾಡಿರೋದು ಫ್ರಾನ್ಸ್ ಕಾರ್ದು ಮಿರರ್ ಫೋಲ್ಡಿಂಗನ್ನು ಚೇಂಜ್ ಮಾಡಿದ್ದೀವಿ. ಅದರಲ್ಲಿನೂ ಚೇಂಜ್ ಮಾಡಿದ್ರು ನಿಮಗೆ ಟಾಪ್ ಎಂಡಲ್ಲಿ ಬರೋದು ಬ್ಲ್ಯಾಕ್ ಕಲರ್, ಬಟ್ ಈ ಕಸ್ಟಮರಿಗೆ ಬಾಡಿ ಕಲರೇ ಬೇಕು ಅಂತ ಇದಕ್ಕೆ ನಾವು ಮಿರರ್ ಫೋಲ್ಡಿಂಗ್ ಇದು ಪೇಂಟಿಂಗನ್ನು ಏನು ನಿಮ್ಮದು ಬಾಡಿ ಕಲರ್ ಇದೆ ಅದೇ ಕಲರ್ ಪೇಂಟಿಂಗನ್ನು ಮಾಡಿದ್ದೇವೆ. ಸೊ ಯು ಕ್ಯಾನ್ ಜಸ್ಟ್ ಸಿ, ಈಗ ನಾನು ಅನ್ಲಾಕ್ ಮಾಡಿದರೆ ಟಾಪ್ ಎಂಡಿದು ಮಿರರನ್ನು ಕಂಪ್ಲೀಟ್ ಆಗಿ ಇದಕ್ಕೆ ಹಾಕಿರುವಂಥದ್ದು. ಸೊ ಇದು ಮಿರರ್ ಫೋಲ್ಡಿಂಗ್ ಲಾಕ್ and this is unlock. It works just like a original. It's nothing but it's a top end product. So rear profile ಅಂತ ಬಂದಾಗ ನಿಮಗೆ ಇದರಲ್ಲಿ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಅನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ತುಂಬ ಜನ ಕಾಲ್ ಮಾಡಿ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಒರಿಜಿನಲ್ ಟಾಪ್ ಎಂಡ್ ಇದೆಯಾ ಅಂತ ಕೇಳ್ತಾರೆ. ಎಸ್, ಇಲ್ಲಿ ನಾವು ಹಾಕಿರೋದು ಟಾಪ್ ಎಂಡ್ ಇದು ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಒರಿಜಿನಲ್ ಮಾರುತಿ ನೆಕ್ಸಾ ಪ್ರಾಡಕ್ಟ್ ಇದು. ಸೊ ಇದರಲ್ಲಿ ನಿಮಗೆ ಫಂಕ್ಷನ್ಸ್ ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಿದೆ ಲೈಕ್ ಏನೆಲ್ಲ ಆಗ್ತದೆ, ಲೈಕ್ ಇಂಡಿಕೇಟರ್ ಹಾಕಿದೆ, ಇಂಡಿಕೇಟರ್ ಆ್ಯಂಡ್ ರಿವರ್ಸ್ ಹಾಕಿದರೆ ಆ್ಯಂಡ್ ನಿಮಗೆ ಬ್ರೇಕ್ ಹೊತ್ತಿದಾಗ 3 ಫಂಕ್ಷನ್ಸ್ ಇದೆ. ಸೊ ನೀವು 3 ಫಂಕ್ಷನ್ಸನ್ನು ನೋಡ್ತಿರ್ಬೋದು. ಅದ್ರ ಜೊತೆ ಇದರಲ್ಲಿ ಕೆಳಗಡೆ ಒಂದು ರಿಫ್ಲೆಕ್ಟರ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ರಿಫ್ಲೆಕ್ಟರ್ ಲೈಟ್ ಅಂತ ನೋಡಿದ್ರೆ ಇಟ್ಸ್ ಸ್ಟ್ರೈಟ್ ಬರ್ತದೆ. ಸೊ ಡಿಸೈನ್ಸ್ ಬರಲ್ಲ, ಜಸ್ಟ್ ಬ್ರೇಕ್ ಹೊತ್ತಿದ್ರೆ ನಿಮಗೆ ಇದು ಲೈಟ್ ಬರ್ತದೆ. ಸೊ ಈ ರೀತಿ ರಿಯರ್ ಪ್ರೊಫೈಲಲ್ಲಿ ಒಂದು ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಆ್ಯಂಡ್ ರಿಯರ್ ರಿಫ್ಲೆಕ್ಟರ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಒಂದು ಫ್ರಾನ್ಸಿಗೆ ತುಂಬ ಜನನೇ ಫ್ರಾನ್ಸ್ ಅಂತೇಳಿ ಬಂದಾಗ ತುಂಬ ಜನನೇ ಕಸ್ಟಮರ್ ಕಾಲ್ ಮಾಡಿ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್, DRL ಆ ಥರ ಒರಿಜಿನಲ್ ಆರ್ಮ್ ರೆಸ್ಟ್, ಒರಿಜಿನಲ್ ಸ್ಟೇರಿಂಗ್ ಇರ್ತದೆ, ತುಂಬಾ ನಿಮಗೆ ಎನ್ಕ್ವೈರಿ ಇದೆ. ಸೊ ಈ ರೀತಿ ಇದರಲ್ಲಿ ಒಂದು ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ನಿಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಿಗಿನಿಂಗಲ್ಲೇ. ಈ ರೀತಿ ಒಂದು ಜೆನ್ವಿನ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದ್ದೇವೆ. ಈಗ ಒಳಗಡೆ ಹೋಗಿ RSMದು ಸಿಸ್ಟಮ್ ಹೇಗಿದೆ, ಯಾಕಂದರೆ ಆಲ್ರೆಡಿ ಹೇಳಿದ್ದೇನೆ ಕಸ್ಟಮರ್ದು 3rd ಕಾರ್ ಆ್ಯಂಡ್ 3 ಕಾರಲ್ಲಿನೂ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿರೋದು. ಸೊ ಅದರಿಂದಾಗಿ ಈ ಕಾರಿಗೂ ಹಿ ಹ್ಯಾಸ್ ಚೂಸನ್ ಅವರ್ ಪ್ರಾಡಕ್ಟ್. ಲೆಟ್ಸ್ ಚೆಕ್ ಇಟ್ ಇನ್ಸೈಡ್. ಅದ ನಂತರ ಇದರಲ್ಲಿ ಕಂಪ್ಲೀಟ್ ಸ್ಟೇರಿಂಗನ್ನು ಚೇಂಜ್ ಮಾಡಿದ್ದೇವೆ. ಟಾಪ್ ಎಂಡಲ್ಲಿ ಏನು ಸ್ಟೇರಿಂಗ್ ಬರ್ತದೆ ಸೇಮ್ ಸ್ಟೇರಿಂಗನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಇದರಲ್ಲಿ ನಿಮಗೆ ಕಾಲ್ ಆನ್ಸರ್, ಕಾಲ್ ಡಿಸ್ಕನೆಕ್ಟ್, ಬ್ಲೂಟೂತ್, ವಾಲ್ಯೂಮ್ ಆನ್ಸರ್, ಪ್ಲಸ್ ಮೈನಸ್ ಎಲ್ಲರೂ ನಿಮಗೆ ವರ್ಕ್ ಆಗ್ತದೆ. ಆ್ಯಂಡ್ ದ ಲುಕ್ ಆಫ್ ದ ಸ್ಟೇರಿಂಗ್ ಆಲ್ಸೋ ವಿಲ್ ಚೇಂಜ್. ಅದ್ರ ಜೊತೆ ಇದರಲ್ಲಿ ಸಮ್ ಆಫ್ ದ ಪಾರ್ಟ್ಸ್ ಅನ್ನು ಗ್ಲಾಸಿ ಫಿನಿಶ್ ಮಾಡಿದ್ದೇವೆ, ಲೈಕ್ ಪಿಯಾನೋ ಬ್ಲ್ಯಾಕ್ ಮಾಡಿದ್ದೇವೆ ಡೋರ್ ಹ್ಯಾಂಡಲ್ಸ್ ಅಲ್ಲಿ ಎಲ್ಲ. ಸೊ ನಿಮಗೆ ನೋಡ್ತಿರ್ಬೋದು ಫಿನಿಶಿಂಗ್ ಆಫ್ ದ ಡೋರ್ ಹ್ಯಾಂಡಲ್ಸ್ ಆ್ಯಂಡ್ ಆಲ್. ಆ್ಯಂಡ್ ಅದ್ರ ಜೊತೆ ನಿಮಗೆ ಇನ್ನೊಂದು ಕಸ್ಟಮರ್ಗೆ ಏನಂತ ರಿಕ್ವೈರ್ಮೆಂಟ್ ಅಂತಿದ್ರೆ, ನಿಮಗೆ ಡೋರ್ ಓಪನ್ ಮಾಡಿದ ತಕ್ಷಣ ಫೂಟ್ ಹತ್ರ ಲೈಟ್ ಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಫ್ರಂಟಲ್ಲಿ 2 ಫೂಟ್ ಇದು ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಸಿಸ್ಟಮ್ ಆಗಿರ್ಬೋದು, ಒರಿಜಿನಲ್ ಸ್ಕಫ್ ಪ್ಲೇಟ್ ಡೋರ್ ಓಪನ್ ಮಾಡುವಾಗ ನೆಕ್ಸಾ ಅಂತ ಒರಿಜಿನಲ್ ಸ್ಕಫ್ ಪ್ಲೇಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. 70 ಮ್ಯಾಟ್ ಅಂತ ಬಂದಾಗ ಪ್ರಿವೆಂಟೋ ಬ್ರ್ಯಾಂಡ್ ಇದು ಕಂಪ್ಲೀಟ್ ಬ್ಲ್ಯಾಕ್ ವಿತ್ ಬ್ಲ್ಯಾಕ್ ಸ್ಟಿಚಿಂಗ್ ಪ್ರಿವೆಂಟೋ ಮ್ಯಾಟ್ ಹಾಕಿದ್ದೇವೆ. ಡಿಕ್ಕಿಯಲ್ಲಿ ಲೈಟ್ ಹಾಕಿದ್ದೇವೆ, ಅದ್ರ ಜೊತೆ ವೈಟ್ ಲೈಟು ಚೇಂಜ್ ಮಾಡಿದ್ದೇವೆ. DRL ಹಾಕಿದ್ದೇವೆ, ಕನೆಕ್ಟಿಂಗ್ ಟೇಲ್ ಲ್ಯಾಂಪ್ ಹಾಕಿದ್ದೇವೆ. ಅದ ನಂತರ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ವಾಸ್ ಆರ್ಮ್ರೆಸ್ಟ್. ಸೊ ಆರ್ಮ್ರೆಸ್ಟ್ ನಿಮಗೆ ಟಾಪ್ ಎಂಡಲ್ಲಿ ಏನು ಬರ್ತದೆ ಸೇಮ್ ಆರ್ಮ್ರೆಸ್ಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಇದು ನಿಮಗೆ ಟಾಪ್ ಎಂಡ್ ಇದು ಆರ್ಮ್ರೆಸ್ಟ್. ಸೊ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಇಟ್ಸ್ ಎ ಕಂಪ್ಲೀಟ್ ಟಾಪ್ ಎಂಡ್ ಆರ್ಮ್ರೆಸ್ಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದ್ರ ಜೊತೆ ಸ್ಪೇಸರ್, ಅದ ನಂತರ ಕೂಲಿಂಗ್ ಪೇಪರ್ ಗರ್ವರೆ ಬ್ರ್ಯಾಂಡ್ ಇದು 50% ಕೂಲಿಂಗ್ ಪೇಪರ್. ಗ್ಲಾಸ್ ರೇಸ್ ಮಾಡಿದರೆ ಆಟೋಮೆಟಿಕ್ ಮರ್ತೋಗಿದ್ರೆ ಅಪ್ ಮೋಡಲ್ ಹಾಕಿದ್ದೇವೆ. ರಿಫ್ಲೆಕ್ಟರ್ ಲೈಟ್ ಹಾಕಿದ್ದೇವೆ, ಮಿರರ್ ಪೇಂಟಿಂಗ್, ಒರಿಜಿನಲ್ ಸ್ಕಫ್ ಪ್ಲೇಟ್, ಅದಂತ OE ಶ್ಯಾಡೋ ಲೈಟ್, ನಿಮಗೆ
ಡೋರ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು, ಡೋರ್ ಓಪನ್ ಮಾಡಿದ ತಕ್ಷಣ ಶ್ಯಾಡೋ ಲೈಟ್ ನೆಕ್ಸಾ ಅಂತಾನು ಅಪ್ಗ್ರೇಡ್ ಮಾಡಿದ್ದೇವೆ. ಅದ ನಂತರ ರೆಡ್ ಗ್ರಿಲ್ ಹಾರ್ನ್, ಡಿಪ್ಪಿಂಗ್ ವರ್ಕ್ಸ್, ಇನ್ಸೈಡ್ ಕ್ಯಾಬಿನ್ ಲೈಟ್ಸ್ ವೈಟ್. ಈ ರೀತಿ ಒಂದು ಬೇಸಿಕ್ ಫ್ರಾನ್ಸ್ ಸಿಗ್ಮಾ ಮಾಡೆಲನ್ನು ಕಂಪ್ಲೀಟ್ ಆಗಿ ಟಾಪ್ ಎಂಡ್ ಆಗಿ ಅಪ್ಗ್ರೇಡ್ ಮಾಡಿದ್ದೇವೆ. ಇದರಲ್ಲಿ ಒಂದೇ ಕೆಲಸ ಮಾಡಿಲ್ಲದ ಅಂತ ಹೇಳಿದ್ರೆ ಸೀಟ್ ಕವರ್, ಬಿಕಾಸ್ ಕಸ್ಟಮರ್ ಸೆಟ್ ಯು ವಾಂಟ್ ಟು ಯೂಸ್ ದ ಕ್ಲಾತ್ ಮೆಟೀರಿಯಲ್ ದಿ ಸೀಟ್ ಕವರ್, ಅದರಿಂದಾಗಿ ಸೀಟ್ ಕವರನ್ನು ಅಪ್ಗ್ರೇಡ್ ಮಾಡಿಲ್ಲ. ಅದು ಬಿಟ್ಟು ಎಲ್ಲಾನು ವರ್ಕ್ ವಿ ಹ್ಯಾವ್ ಫಿನಿಶ್ಡ್ ಇನ್ ದಿಸ್ ಕಾರ್. ಸೊ ಗೈಸ್, ಈ ವಿಡಿಯೋ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದರೆ ಫ್ರಾನ್ಸ್ ಅಂತ ಬಂದಾಗ ಒಂದನ್ನು ನಾನು ಫುಲ್ ವಿಡಿಯೋ ಮಾಡಿರಲಿಲ್ಲ. ಸೊ ಇದರಲ್ಲಿ ಎಲ್ಲನೂ ಸಿಗ್ಮಾದಿಂದ ಟಾಪ್ ಎಂಡ್ ಹೇಗೆ ಮಾಡ್ಬೋದು, ಏನೆಲ್ಲ ಮಾಡ್ಬೋದು ಅಂತ ನಿಮಗೆ ನೀಟಾಗಿ ಹೇಳಿದ್ದೇನೆ. ಸೊ ಇಷ್ಟು ಹೇಳ್ಕೊಂಡು ಈ ವಿಡಿಯೋ ನಾನು ಎಂಡ್ ಮಾಡ್ತಿದ್ದೇನೆ. ಯಾವುದೇ ರೀತಿ ಬೇರೆ ಬೇರೆ ವೆಹಿಕಲ್ದು ಬೇಕು ಅಂತಿದ್ರೆ ನಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ಇದೆ, ಇಲ್ಲೇ ನೋಡ್ತಿರ್ಬೋದು. RS ಕಾರ್ ಮಾಡಿಫೈಸ್ ಅಂತೇಳಿ ಟೈಪ್ ಮಾಡಿದರೆ ನಿಮಗೆ ಲಿಸ್ಟ್ ಆಫ್ ಇಲ್ಲಿದೆ, RS ಕಾರ್ ಮಾಡಿಫೈಸ್ ಅಂತಲೇ ನಿಮಗೆ ಕಂಪ್ಲೀಟ್ ಆಗಿ ಬರ್ತದೆ. ಸೊ ನಮ್ಮದೇ ಚಾನೆಲ್ ಇದೆ RS ಕಾರ್ ಮಾಡಿಫೈಸ್ ಅಂತ, ಅದನ್ನು ನೀವು ಟೈಪ್ ಮಾಡಿದರೆ ಎಲ್ಲನೂ ಎಷ್ಟು ನೋಡಿ ನಿಮಗೆ ನೋಡ್ತಿರ್ಬೋದು. ಕ್ರೆಟಾ, ವಿಟಾರಾ, ಡಿಫ್ರೆಂಟ್ ಕಾರ್ಸ್, ಕ್ರೆಟಾ ಅಗೇನ್, X 600, ಕ್ಯಾರೆನ್ಸ್, ಈ ಥರ ತುಂಬಾ ಫ್ರಾನ್ಸ್, ಈ ಥರ ಬೇರೆ 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 ವೆಹಿಕಲ್ಸ್ ಇದು ನಾನು ವೀಡಿಯೋ ಮಾಡಿದ್ದೇನೆ. ಸೊ ಯಾವುದೇ ಡೀಟೇಲ್ಸ್ ಬೇಕಂದರೆ ಅಲ್ಲಿ ಚಾನಲಿಗೆ ಹೋಗಿ ಅಲ್ಲಿ ಕೆಳಗಡೆ ಕೊಟ್ಟಿರುವ ನಂಬರಿಗೆ ಕಾಲ್ ಮಾಡಿ ಫಾರ್ ಮೋರ್ ಡೀಟೇಲ್ಸ್. ಥ್ಯಾಂಕ್ ಯು ಹೇಳ್ಕೊಂಡು ಈ ವಿಡಿಯೋ ಬೇರೆಯವರಿಗೆ ಯಾರಾದರೂ ಕೇಳಿದ್ರೆ ನಿಮಗೆ ಫಾರ್ವರ್ಡ್ ಮಾಡ್ಬೋದು, ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್ ಅಂತ ಹೇಳ್ಕೊಂಡು ಬಾಯ್ ಹೇಳ್ಕೊಂಡು ಥ್ಯಾಂಕ್ ಯು ಸೋ ಮಚ್, ಬಾಯ್.